ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘದ ನಿರ್ದೇಶಕ ಸ್ಥಾನದ ಆಕಾಂಕ್ಷಿಯಾದಂತಹ ಹೇಮಂತ್ ಕುಮಾರ್ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಸರ್, ಏನು ಒಕ್ಕಲಿಗರ ಸಂಘದ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೀತಾ ಇರುವಂಥದ್ದು, ಚುನಾವಣೆಗೆ ನೀವು ಸ್ಪರ್ಧೆ ಮಾಡಲಿಕ್ಕೆ ಈಗ ಮುಂದಾಗಿದ್ದೀರಿ. ಯಾಕೆ ನಿಮಗೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಅನ್ನಿಸ್ತು? ನೋಡಿ ಮೇಡಮ್, ಈಗ ನಮ್ಮ ಇದರ ಉದ್ದೇಶ ಏನಪ್ಪ ಅಂತಂದರೆ, ಹಿಂದೆ 1906ನೇ ಇಸ್ವಿಲಿ ಈ ಸಂಘ ಸ್ಥಾಪನೆ ಆಯಿತು. ಇದಕ್ಕೆ ಸಹಾಯ ಮಾಡಿದಂಥ VP ಮಾಧವರಾವ್ ಮತ್ತು ಮೈಸೂರು ಮಹಾರಾಜರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂದಿನ ಈ ದಿನಗಳಲ್ಲಿ ನಮ್ಮ ಜನಾಂಗ ಈ ಒಂದು ಸಂಸ್ಥೆನ ಸ್ಥಾಪನೆ ಮಾಡಬೇಕು ಅಂದಾಗ ಇವರೆಲ್ಲ ಸಹಾಯ ಮಾಡಿದ್ದಾರೆ. ಮತ್ತು ನಮ್ಮ ಹಿಂದಿನ ಪೂರ್ವರೆಲ್ಲರೂ ಈ ಒಂದು ಸಂಘನ ತುಂಬ ಯಥೇಚ್ಛವಾಗಿ ಸಹಾಯ ಮಾಡಿ ಬೆಳೆಸಿ ಇದನ್ನು ಇವತ್ತಿನ ಒಂದು ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಇದನ್ನು ನಾವೆಲ್ಲ ಒಳ್ಳೆ ರೀತಿಯಿಂದ ಇದನ್ನು ಮುಂದುವರಿಸ್ಕೊಂಡು ಒಳ್ಳೆ ರೀತಿಯಿಂದ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ಮತ್ತು ನಮ್ಮ ಜನಾಂಗದ ಏಳಿಗೆಗಾಗಿ ನಮ್ಮ ಸಮುದಾಯದ ಒಂದು ಒಳ್ಳೆಯ ಅಭಿಲಾಷೆಗೋಸ್ಕರವಾಗಿ ಮುಂದುವರಿಸಬೇಕು. ಇದನ್ನು ಚೆನ್ನಾಗಿ ಇದನ್ನು ಮುಂದಿನ ದಿನಗಳಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಆ ಸಂಸ್ಥೆಗೆ ಹೋಗ್ಬೇಕು ಅನ್ನೋ ಒಂದು ಸೇವೆ ಮನೋಭಾವದಿಂದ ಅಲ್ಲಿ ಸೇವೆ ಸಲ್ಲಿಸಬೇಕು ಅನ್ನೋ ಉದ್ದೇಶಕ್ಕೆ ಆ ಸಂಸ್ಥೆಗೆ ಹೋಗ್ಬೇಕು ಅಂತೇಳಿ ನಾನು ಈ ಚುನಾವಣೆಗೆ ನಿಲ್ಲಬೇಕು ಅಂತ ನಾನು ಪ್ರಯತ್ನ ಮಾಡಿದ್ದೀನಿ. ಏನೋ ಸರ್, ನಿಮ್ಗೆ ಇದು ಮೊದಲನೇ ಚುನಾವಣೆನಾ ಅಥವಾ ಈ ಹಿಂದೆ ಏನಾದರೂ ಚುನಾವಣೆ ಮಾಡಿದ್ರ? ನಿಮ್ಮ ಕುಟುಂಬದಲ್ಲಿ ರಾಜಕೀಯ ಹಿನ್ನೆಲೆ ಏನಾದರೂ ಇದೆಯಾ? ಹೇಗೆ ಸರ್? ಮೇಡಮ್, ಇದು ನಮ್ಮ ತಂದೆಯವರು ರಾಜಕೀಯ ಇದರಿಂದನೇ ಹಿಂದೆ ನಮ್ಮ ತಂದೆಯವರು ಚೇರ್ಮನ್ರಾಗಿದ್ದರು ಊರಿನಲ್ಲಿ, ಮತ್ತು ತಾಲೂಕ್ ಪಂಚಾಯತಿಗೆ ನಿಂತಿದ್ದರು, ಜಿಲ್ಲಾ ಪಂಚಾಯತಿಗೆ ನಿಂತಿದ್ದರು. ಹಾಗಾಗಿ ನಮ್ಮದು ರಾಜಕೀಯ ಕುಟುಂಬ ಹಿನ್ನೆಲೆ ಇದೆ. ಬಟ್ ಆದರೂ ನನ್ನದು ಇದು ಮೊದಲನೇ ಚುನಾವಣೆ. ಇದು ನನ್ನ ಉದ್ದೇಶ ಏನಪ್ಪ ಅಂದರೆ, ಮೊದಲನೇ ಚುನಾವಣೆ ಅಂದರೆ ನೇರವಾಗಿ ನಾನು ಒಂದು ಸಂಘ ಸಂಸ್ಥೆಗಳಿಗೆ ಒಂದು ಪ್ರವೇಶ ತಗೋತಾ ಇದ್ದೀನಿ. ಬೇರೆ ಯಾವುದು ಇವತ್ತವರೆಗೂ ನಾನು ಯಾವುದೇ ಇದು ವಿಧವಾದಂಥ ಈ ಚುನಾವಣೆಯಲ್ಲಿ ನಿಂತಿಲ್ಲ. ಇದು ಪ್ರಥಮ ಚುನಾವಣೆ ನನ್ನ ಈ ಒಂದು ಅನುಭವ. ಇದು ಮೊದಲನೇ ಇದು ಕಾಂಪೀಟ್ ಮಾಡ್ತಾ ಇರುವಂಥ. ಏನೋ ಇದು ನಿಮ್ಮದು ಮೊದಲನೇ ಚುನಾವಣೆ ಅಂತ ಇದ್ದೀರಾ, ಯಾವ ರೀತಿ ತಯಾರಿಗಳನ್ನು ಮಾಡ್ಕೊಂಡಿದ್ದೀರಾ ನೀವು? ಮೇಡಮ್, ಈಗ ತಯಾರಿ ಅಂತ ಅಂದರೆ, ಈಗ ನಮ್ಮ ಜನಾಂಗದ್ದು ಎಲ್ಲ ಪ್ರತಿಯೊಬ್ಬರದು ಏನು ಮೆಂಬರ್ಗಳಿದ್ದಾರೆ, ಸದಸ್ಯತ್ವ ಏನು ತೊಗೊಂಡಿದ್ದಾರೆ, ಅವರೆಲ್ಲರೂ ಪ್ರತಿಯೊಂದು ಮನೆಗೆ ಹೋಗಿ ನಾನು ಭೇಟಿ ಮಾಡಬೇಕು. ಮತ್ತು ಪ್ರತಿಯೊಬ್ಬರೂ ಅವರ ಕಷ್ಟ ಸುಖಗಳು ಏನು ಅಥವಾ ಯಾವ ರೀತಿ ಅವ್ರಿಗೆ ಯಾವ ಸ್ಪಂದಿಸಬೇಕು ಅನ್ನೋದನ್ನ ನಾನು ಆಲೋಚನೆ ಮಾಡಿ ಎಲ್ಲ ಪ್ರತಿಯೊಂದೂ ಅವರ ನೇರವಾಗಿ ಹೋಗಿ ಭೇಟಿ ಮಾಡಬೇಕು, ಮನೆಗೆ ಹೋಗಿ ಅನ್ನೋ ಒಂದು ಉದ್ದೇಶದಿಂದ ನಾನು ಸ್ವಲ್ಪ ಪೂರ್ವ ತಯಾರಿನೇ ಮಾಡ್ಕೋತಾ ಇದ್ದೀನಿ ಇವಾಗಿಂದನೇ. ಅದು ಡಿಸೆಂಬರ್ಗೆ ಎಲೆಕ್ಷನ್ ಅನ್ನೋ ಅಂತ ಒಂದು ಇದಿದೆ ಟರ್ಮು. ಅದಕ್ಕಿಂತ ಮುಂಚಿತವಾಗಿಯೇ ನಾನು ಪ್ರತಿಯೊಬ್ಬರನ್ನು ಸ್ಪಂದನೆ ಮಾಡಿ ಒಂದಷ್ಟು ಜನನ್ನೆಲ್ಲರನ್ನು ಭೇಟಿ ಮಾಡಿ, ನಮ್ಮ ಮುಖಂಡರುಗಳೇ ಆಗಿರ್ಬೋದು, ಮತ್ತು ಪ್ರತಿ ಸದಸ್ಯರು ಆಗಿರ್ಬೋದು, ಅಥವಾ ನಮ್ಮ ಜನಾಂಗದ ಲೀಡ್ರು ಯಾರೇ ಇರ್ಬೋದು, ಸಾಮಾನ್ಯ ಪ್ರಜೆ, ನಮ್ಮ ಜನಾಂಗದ ಪ್ರತಿಯೊಬ್ಬ ಸಾಮಾನ್ಯನಿಂದ ಹಿಡಿದು ಪ್ರತಿಯೊಬ್ಬರನ್ನು ನಾನು ಭೇಟಿ ಮಾಡಿ ಅವ್ರನ್ನ ಕಷ್ಟ ಸುಖ ಏನಂತ ಮಾತಾಡಿಕೊಂಡು ಅವ್ರು ಏನು ಅಂತ ಕೇಳಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈಗ ಆಲ್ರೆಡಿ ನಾನು ತಯಾರು ಮಾಡಿಕೊಂಡು ಮುಂದುವರಿತಾ ಇದ್ದೀನಿ. ಸರ್, ನೀವು ಹೇಳ್ದಂಗೆ ಇದು ನಿಮಗೆ ಪ್ರಥಮ ಚುನಾವಣೆ. ನೀವು ಪಕ್ಷ ರಾಜಕೀಯಕ್ಕೆ ಹೋಗದೆ ಈ ಒಕ್ಕಲಿಗರ ಸಂಘದ ಚುನಾವಣೆಗೆ ಬರಲಿಕ್ಕೆ ಕಾರಣ ಏನಿರ್ಬೋದು ಸರ್? ಮೇಡಮ್, ಇದರಲ್ಲಿ ನಮ್ಮ ಸಮುದಾಯ ಮತ್ತು ನಮ್ಮ ಸಂಸ್ಥೆನ ಉದ್ಧರಿಸ್ಬೇಕು ಅನ್ನೋ ಉದ್ದೇಶ ಇದು. ಇದರಲ್ಲಿ ಯಾವುದೇ ರಾಜಕೀಯವಾದಂಥದ್ದೇನೋ ಅವಶ್ಯಕತೆಯೂ ಇರಲ್ಲ ಅನಿಸುತ್ತೆ ನನ್ನ ಒಂದು ತಿಳುವಳಿಕೆ ಮಟ್ಟಿಗೆ. ಇದರಲ್ಲಿ ಏನಪ್ಪ ಅಂತಂದರೆ, ನಮ್ಮ ಜನಾಂಗದ ಅಭಿವೃದ್ಧಿ ಮಾಡಬೇಕು. ಅವ್ರಿಗೆ ಒಂದು ಉನ್ನತ ಮಟ್ಟದ ಏನಿದೆ ಇವತ್ತಿನ ಸೌಲಭ್ಯಗಳಿದೆ ಸರ್ಕಾರದಿಂದ, ನಮ್ಮ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಅಂತ ಏನಿದೆ, ಆ ಅಭಿವೃದ್ಧಿ ನಿಗಮಕ್ಕೆ ನಾವು ಸರ್ಕಾರದಿಂದ ಏನೇನು ಸವಲತ್ತುಗಳು ನಾವು ಪಡ್ಕೋಬೇಕು, ಅದಕ್ಕೋಸ್ಕರ ಹೋರಾಟ ಮಾಡಿ ಒಂದು ಯಥೇಚ್ಚಿನ ರೀತಿ ಹೋರಾಟ ಮಾಡಿ ನಮ್ಮ ಸಮುದಾಯನ ಮುಂದುವರಿಯೋ ಜನಾಂಗ ಒಂದು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಾನು ಈ ಒಂದು ಇದು ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಇದು ರಾಜಕೀಯನ ಅನ್ನೋ ಒಂದು ಪಕ್ಷದ ಮುಖಾಂತರ ಏನು ಬೇಕಾಗಿಲ್ಲ, ನಮ್ಮ ಸಂಸ್ಥೆಗೋಸ್ಕರ ಹೋಗ್ತಾ ಇರೋದ್ರಿಂದ ಇದಕ್ಕೆ ನಾವು ಯಾವುದೇ ರಾಜಕೀಯವನ್ನು ಬೆಳೆಸುವಂಥ ಅವಶ್ಯಕತೆ ಏನಿಲ್ಲ. ಏನೋ ಸರ್, ನೀವು ಒಂದು ವೇಳೆ ಇಲ್ಲಿ ಚುನಾವಣೆಯಲ್ಲಿ ಗೆದ್ದರೆ ಸದಸ್ಯರಿಗೆ ಯಾವೆಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಡ್ತೀರಾ? ಮೇಡಮ್, ಒಳ್ಳೆ ಪ್ರಶ್ನೆ ಇದು. ಈಗ ನಮ್ಮ ಜನಾಂಗದ ಪ್ರತಿಯೊಬ್ಬ ಏನು ಅಂದ್ಕೊಂಡಿದ್ದಾರೆ ಅಂತ ಅಂದರೆ, ಮುಂದುವರೆದ ಜನಾಂಗ ಇವರು ಒಕ್ಕಲಿಗರು ಅಂತ ಅಂದರೆ ತುಂಬ ಮುಂದುವರೆದಿದ್ದಾರೆ, ಭಾಳ ಒಂದು ಆರ್ಥಿಕವಾಗಿ ಮುಂದೆ ಇದ್ದಾರೆ ಅನ್ನೋದೇನೋ ಒಂದು ಮನೋಭಾವನೆ ಬಂದಿದೆ ಮುಂದುವರೆದ ಜನಾಂಗ ಅಂತ. ಆದರೆ ಇದು ನಮ್ಮಲ್ಲಿ ಜನಸಂಖ್ಯೆಯಲ್ಲಿ ಸ್ವಲ್ಪ ಮುಂದುವರೆದಿರ್ಬೋದೇನೋ, ಆರ್ಥಿಕವಾಗಿ ಯಾರು ಅಷ್ಟು ಪ್ರಬಲವಾಗಿ ಯಾರೂ ಇಲ್ಲ. ಎಲ್ಲೋ ಅಷ್ಟು ಜನ ಪ್ರಬಲವಾಗಿರ್ಬೋದೇನೋ ಆರ್ಥಿಕವಾಗಿ, ಬಟ್ ಎಲ್ಲರೂ ಇಲ್ಲ ಪ್ರಬಲವಾಗಿ, ಯಾರು ಆರ್ಥಿಕವಾಗಿ ಯಾರು ಪ್ರಬಲ ಅಷ್ಟೇನಿಲ್ಲ.
ಕೆಲವು ನಮ್ಮ ಹಳ್ಳಿ ಕಡೆ ಇನ್ನೂ ತುಂಬ ಸೌಲಭ್ಯ ಕಡಿಮೆ ಇದೆ. ಅವ್ರಿಗೆ ಒಂದು ಮಕ್ಕಳಿಗೆ ಸ್ಕೂಲ್ನ ಒಂದು ವ್ಯವಸ್ಥೆ ಆಗ್ಬೋದು ಅಥವಾ ಹಾಸ್ಟೆಲ್ ವ್ಯವಸ್ಥೆ ಆಗ್ಬೋದು. ಸಾಮಾನ್ಯ ಎಲ್ಲೋ ಒಂದು ಹಳ್ಳಿಗಳು ಇರ್ತವೆ, ಅವು ಹಳ್ಳಿಗಳಿಂದ ನಗರಕ್ಕೆ ಬಂದಾಗ ಅವರು ಇಲ್ಲಿ ಉಳ್ಕೊಳ್ಳಿಕ್ಕೆ ಮತ್ತು ಮಕ್ಕಳು ಓದೋದಕ್ಕೆ, ಅದು ನಮ್ಮ ಜನಾಂಗದ ಮಕ್ಳಿಗೆ ನಾನು ಹೇಳ್ತಾರೆ, ಅವರು ಓದೋದಕ್ಕೆ ಆಗಿ ಬಂದು ಉಳ್ಕೊಂಡು ಹೋಗುವಂಥ ವ್ಯವಸ್ಥೆ ಕಡಿಮೆ ಆಗ್ತದೆ. ಅವ್ರಿಗೆ ಒಂದು ಹಾಸ್ಟ್ಲು ಸೌಲಭ್ಯ ಆಗ್ಬೋದು ಅಥವಾ ಮತ್ತು ಅಲ್ಲಿ ನಮ್ಮ ಹಿರಿಯ ನಾಗರಿಕರೇನಿದ್ದಾರೆ 60 ವರ್ಷ ಮೇಲ್ಪಟ್ಟಂಥ ನಮ್ಮ ಹಿರಿಯರಿಗೆ ಒಂದು ರಿಯಾಯಿತಿ ದರದಲ್ಲಿ ಅವ್ರಿಗೆ ಒಂದು ಆಸ್ಪತ್ರೆಗೆ ಒಂದು ರಿಯಾಯಿತಿ ದರದಲ್ಲಿ ಏನಾದರೂ ಒಂದು ನಮ್ಮ ಜನಾಂಗದ ಒಂದು, ಈಗ ನಮ್ಮ ಸಂಸ್ಥೆಯಲ್ಲಿ ಏನಾಗಿದೆ ಅಂತಂದ್ರೆ ನೋಡಿ, ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರ್ ಕಾಲೇಜ್ ಇದೆ, ಪದವಿ ಪೂರ್ವ ಕಾಲೇಜ್ಗಳಿದೆ, ಪದವಿ ಕಾಲೇಜ್ಗಳಿದ್ದಾವೆ. ಇದರಲ್ಲೆಲ್ಲ ಇರೋದ್ರಿಂದ ನಮ್ಮ ಈ ಜನಾಂಗಕ್ಕೆ ಆ ಒಂದು ಇದರಲ್ಲಿ ಹಾಸ್ಟೆಲ್ ಸೌಲಭ್ಯವನ್ನು ಮಾಡಿಕೊಟ್ಟಾಗ ಮತ್ತು ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗುತ್ತೆ. ಜೊತೆಗೆ ಏನಾಗ್ಬೋದು ಅಂತ ಅಂದರೆ ನಮ್ಮ ಹಿರಿಯ ನಾಗರಿಕ ಆದಷ್ಟು ನಾಗರಿಕರಿಗೆ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ರಿಯಾಯಿತಿಯಾಗಿ ಅವ್ರಿಗೊಂದು ಇವತ್ತಿನ ಸಾಮಾನ್ಯ ಎಲ್ಲರಿಗೂ ಹಿರಿಯರಿಗೆ ಅಂತ ಇದ್ದೇ ಇದೆ, ಶುಗರು ಮತ್ತು BP ಆ ಥರ ಈ ಥರದ್ದೆಲ್ಲ ಸಮಸ್ಯೆಗಳಿಗೆ ನಾವು ಅವ್ರಿಗೊಂದು ರಿಯಾಯಿತಿ ದರದಲ್ಲಿ ಔಷಧಿ ಕೊಡಿಸೋದಾಗ್ಬೋದು ಅಥವಾ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಕ್ಯಾಂಪಸ್ ಮಾಡಿ, ಮೆಡಿಕಲ್ ಕ್ಯಾಂಪಸ್ ಮಾಡಿ ಒಂದು ತಾಲೂಕು ಮಟ್ಟದಲ್ಲೇ ಆಗ್ಬೋದು, ಹೋಬಳಿ ಮಟ್ಟದಲ್ಲೇ ಆಗ್ಬೋದು ಅಥವಾ ಒಂದು ದೊಡ್ಡ ದೊಡ್ಡ ನಮ್ಮ ಹಳ್ಳಿಗಳು ಇರ್ತವೆ ನೋಡಿ, ಹಳ್ಳಿಲಿ ನಮ್ಮ ಜನಾಂಗಕ್ಕಾದಂಥ ಒಂದು ಅವ್ರಿಗೆಲ್ಲರಿಗೂ ಒಂದು ಆರೋಗ್ಯ ತಪಾಸಣೆ ಅಂತ ಮಾಡ್ತೀವಲ್ಲ, ಉಚಿತವಾಗಿ ಆರೋಗ್ಯ ತಪಾಸಣೆ, ಈ ಥರದ್ದೆಲ್ಲ ಕೆಲವು ಕಾರ್ಯಕ್ರಮಗಳನ್ನ ನಮ್ಮ ಇದನ್ನು ಹಮ್ಮಿಕೊಂಡಿದ್ವಿ. ಅದನ್ನು ಮುಂದೆ ಮಾಡಬೇಕು ಅನ್ನೋ ಒಂದು ನನ್ನ ಒಂದು ಆಸೆ ಇದೆ. ಇದನ್ನೆಲ್ಲ ಆದಷ್ಟು ಅವ್ರಿಗೆ ಒಂದು ಏನು ಸವಲತ್ತಿದೆ ನಮ್ಮ ಜನಾಂಗದಲ್ಲಿ ಒಂದು ಇದು ಯಾವುದು ನಮ್ಮ ಸಂಸ್ಥೆಯಲ್ಲಿ ಈಗ ಒಕ್ಕಲಿಗರ ನಮ್ಮ ಸಂಘ ಏನಿದೆ ಅದರಿಂದ ಇವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಏನೇನು ನಮ್ಮ ಸದಸ್ಯತ್ವಕ್ಕೆ ಆಗ್ಬೋದು, ನಮ್ಮ ಜನಾಂಗಕ್ಕೆ ಆಗ್ಬೋದು, ಸದಸ್ಯರಿಗೆ ಅಂತ ಒಂದೇ ಅಲ್ಲ ನಮ್ಮ ಜನಾಂಗಕ್ಕೆ ಆಗುವಷ್ಟು ಒಂದು ಸಹಾಯನ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಾನು ಈ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಇಲ್ಲ ಸರ್, ಚುನಾವಣೆ ಅಂದ್ರೆ ಹಣ ಹಂಚ್ತಾರೆ, ಗೆಲ್ತಾರೆ ಅಂತ ಒಂದು ಮಾತಿದೆ. ಸೊ ನೀವು ಹಣ ಹಂಚಿ ಗೆಲ್ತೀರಾ ಅಥವಾ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗೆಲ್ತೀರಾ? ನೋಡಿ ಮೇಡಮ್, ನಾವು ಒಕ್ಕಲಿಗರು ಅಂದರೆ ಸ್ವಾಭಿಮಾನಿಗಳು ಅನ್ನೋದೊಂದು ಭಾಳ ಇದೆ. ಇವತ್ತು ಏನು ನಮ್ಮ ಜನಾಂಗ ಸ್ವಾಭಿಮಾನಿಗಳು ಅಂತ ಹೇಳ್ತೀವಿ ಅಂತಂದರೆ, ಯಾರು ಓಟ್ ಆಗಲಿ ಅಥವಾ ಬೇರೆ ಒಂದು ಆಸೆ ಅಂಬಿಕ್ಷೆಗಳ ಒಳಗಾಗಿ ಓಟ್ ಹಾಕುವಂಥ ಜನ ನಮ್ಮಲ್ಲಿ ಇಲ್ಲ. ನಮ್ಮ ಜನಾಂಗದವರು, ಅದರಲ್ಲೂ ನಮ್ಮ ಸಂಸ್ಥೆ ವಿಚಾರ ಬಂದಾಗ ಎಲ್ಲ ಸ್ವಾಭಿಮಾನಿಗಳಾಗಿದ್ದಾರೆ. ಅಲ್ಲಿ ಸಂಘದಲ್ಲಿ ಯಾರು ಮುಂದುವರಿಸಿ ಅದನ್ನು ಹಿಂದೆ ನಮ್ಮ ಜನಾಂಗದವರು ಭಾಳ ಕಷ್ಟಪಟ್ಟು ಕಟ್ಟಿದ್ದಾರೆ ಇದನ್ನೆಲ್ಲ ಅಂತ ಕಾಲದಲ್ಲಿ. ಕಟ್ಟಿರುವಂಥ ಈ ಸಂಸ್ಥೆನ ಒಂದು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಒಳ್ಳೆ ಜನ ಆಯ್ಕೆ ಮಾಡಲಿ, ಒಳ್ಳೆ ಜನ ಅಂದ ನಮ್ಮ ಇವರು ಯಾರು ಅಭ್ಯರ್ಥಿಗಳು ಒಳ್ಳೆ ಅಭ್ಯರ್ಥಿಗಳು ಆಯ್ಕೆ ಆಗಲಿ ಅನ್ನೋ ಉದ್ದೇಶ ನಮ್ಮ ಜನಾಂಗದ ಅಂಥ ಮೆಂಬರ್ಗಳಿಗೆ ಆಗಲಿ, ನಮ್ಮ ಜನಾಂಗದಂಥ ಪ್ರತಿಯೊಬ್ಬ ನಮ್ಮ ಇವ್ರಿಗಿದೆ. ಆ ಒಂದು ಉದ್ದೇಶಕ್ಕೇನು ಅಂತ ಅಂದರೆ, ನಾವು ಒಳ್ಳೆ ರೀತಿಯಿಂದ ನಾವು ಕಷ್ಟಪಟ್ಟು ಯಾರು ಕೆಲಸ ಮಾಡ್ತಾರೆ ಅನ್ನೋದು ಉದ್ದೇಶ ಇಟ್ಕೊಂಡು ಅವರು ವೋಟ್ ಮಾಡ್ತಾರೆ. ಯಾರು ಈ ವ್ಯಕ್ತಿಗೆ ವೋಟ್ ಮಾಡಬೇಕು, ಈ ವ್ಯಕ್ತಿ ಹೋದರೆ ಆ ಸಂಸ್ಥೆ ಉದ್ಧಾರ ಆಗ್ತದೆ ಅನ್ನೋ ಉದ್ದೇಶ ಇದೆ, ಆ ವ್ಯಕ್ತಿಗೆ ಅವರು ಆಯ್ಕೆ ಮಾಡೋಕ್ಕೆ ಆಸೆ ಪಡ್ತಾರೆ. ಬಟ್ ಇಲ್ಲಿ ಯಾವುದೇ ಹಣಕ್ಕಾಗಲಿ ಅಥವಾ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗುವಂಥ ಜನಾಂಗ ನಮ್ಮದಲ್ಲ. ಹಾಗಾಗಿ ಮೇಡಮ್, ನಾನು ಯಾವುದು ದುಡ್ಡು ಖರ್ಚು ಮಾಡೋದೇ ಆಗಲಿ ಅಥವಾ ಇನ್ನೊಂದು ಆಗಲಿ ಆಸೆ ಆಕಾಂಕ್ಷೆಗಳು ಬಲಿಯಾಗುವಂಥ ಜನ ಯಾರಿಗೂ ನಮ್ಮಲ್ಲಿಲ್ಲ. ಹಾಗೆ ನಾನು ನೇರವಾಗಿ ಅವ್ರ ಹತ್ರ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಜನಾಂಗನ ಅವ್ರ ಹತ್ರ ನಾನು ಏನಿದೆ ಅವ್ರ ಕಷ್ಟ ಸುಖ ನಾವು ಕೇಳಿ ನಾಳೆ ದಿನ ಅವ್ರ ಕಷ್ಟ ಸುಖ ಸ್ಪಂದಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾಯಿದ್ದೀನಿ. ವಿನ ದುಡ್ಡು ಹಂಚೋದಾಗಲಿ ಅಥವಾ ಮತ್ತೊಂದಕ್ಕಾಗಲಿ ಅವರು ವೋಟ್ ಹಾಕ್ತಾರೆ ಅನ್ನೋದು ತಪ್ಪು ತಿಳುವಳಿಕೆ, ಅದು ನನ್ನ ಅಭಿಪ್ರಾಯ ಇದು. ಇನ್ನು ಸರ್, ಇನ್ನು ಒಕ್ಕಲಿಗರ ಚುನಾವಣೆ ಯಾವ ಯಾವ ಜಿಲ್ಲೆಯಲ್ಲಿ ನಡೆಯುತ್ತೆ, ಎಷ್ಟು ಮತದಾರರಿದ್ದಾರೆ ಸರ್? ಮೇಡಮ್, ಇದು ನಮ್ಮ ಇದರಲ್ಲಿ ಒಂದು 12-13 ಜಿಲ್ಲೆಯಲ್ಲಿ ನಮ್ಮ ಜನಾಂಗ ಇದ್ದಾರೆ ಮೇಡಮ್. ಅದರಲ್ಲಿ ನನ್ನ ಒಂದು ಮೈಸೂರು ಇದಕ್ಕೆ ಬರೋದಾದರೆ ಮೈಸೂರು, ಚಾಮರಾಜನಗರ, ಊಟಿ ಈ 3 ಡಿಸ್ಟ್ರಿಕ್ಗಳು ಬರ್ತದೆ. ತಮಗೆ ಗೊತ್ತಿರುವ ಹಾಗೆ ಊಟಿ ಬಂದು ತಮಿಳ್ನಾಡಿಗೆ ಸೇರ್ಪಟ್ಟದಾದರೂ ಅಲ್ಲಿ ನಮ್ಮ ಜನಾಂಗ ಇದರಲ್ಲಿ ಮೆಂಬರ್ಶಿಪ್ ಇದ್ದಾರೆ. ಅದು ಸಾಮಾನ್ಯವಾಗಿ ಅಲ್ಲೂ ಸೇರ್ತದೆ, ಇದು ನಮ್ಮ ಊಟಿಗೂ ಸೇರ್ತದೆ. ನಮ್ಮ ಇದು ಮೈಸೂರು, ಚಾಮರಾಜನಗರ, ಊಟಿ ಇದರಲ್ಲಿ ಮೇಡಮ್ ಟೋಟಲಾಗಿ ಇವತ್ತು ಅಂದರೆ ನಮ್ಮ ಇಲ್ಲಿ ಮೈಸೂರು, ಚಾಮರಾಜನಗರ ಮತ್ತು ಊಟಿಲಿ ಯಥೇಚ್ಛವಾಗಿ ಒಕ್ಕಲಿಗರಿದ್ರೂ ಸದಸ್ಯತ್ವ ತುಂಬ ಕಡಿಮೆ ಇದೆ. ಇಲ್ಲಿ ಒಂದು ಜನಸಂಖ್ಯೆಗೆ ಆದಷ್ಟು ಕಡಿಮೆ ಇದೆ. ಏನಮ್ಮ ಅಂದರೆ ಒಂದು 30,000 ಚಿಲ್ಲರೆ ಇವತ್ತಿನ ಮೆಂಬರ್ಶಿಪ್ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಯಥೇಚ್ಛವಾಗಿ ಮಾಡಬೇಕು, ಅವ್ರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ಮೆಂಬರ್ಗಳು ಎಷ್ಟು ಜಾಸ್ತಿ ಆಗ್ತಾರೆ ಅಷ್ಟು ಅಲ್ಲಿ ಒಂದು ಹೋರಾಟ ಮಾಡೋದಕ್ಕೆ ಆಗಲಿ, ಒಂದು ನಮ್ಮ ಜನಾಂಗನ ಒಗ್ಗೂಡಿಸೋದಕ್ಕೆ ಒಂದು ಹೋರಾಟ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಈಗಿರೋದು ಒಂದು 30,000 ಚಿಲ್ಲರೆ ಜನ ಒಂದು ಮೆಂಬರ್ಶಿಪ್ ಇದ್ದಾರೆ ಮೇಡಮ್ ನಮ್ಮ ಈ
ಒಂದು ಮೈಸೂರು ಡಿಸ್ಟಿಕ್ಕು ಮತ್ತು ಚಾಮರಾಜನಗರ, ಊಟಿ ಇಲ್ಲಿ. ಸರ್, ಈಗ ನೀವೇ ಹೇಳಿದ್ರಿ ಸದಸ್ಯತ್ವ ಕಡಿಮೆ ಇದೆ ಅಂತ. ಹೌದು. ಸೊ ನೀವು ಎಲೆಕ್ಷನ್ ಅಲ್ಲಿ ಗೆದ್ದಾದ ನಂತರವಾಗಿ ಸದಸ್ಯತ್ವ ಹೆಚ್ಚಾಗುವಂತಹ ಸಾಧ್ಯತೆ ಅಂದ್ರೆ ಅದಕ್ಕೆ ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ತೀರಾ ಹೇಗೆ? ಖಂಡಿತ ಮೇಡಮ್. ಯಾಕೆ ಅಂತಂದರೆ ನಾವು ಎಷ್ಟು ನಮ್ಮ ಈಗ ಜನಾಂಗ ತುಂಬ ಮೆಂಬರೇ ಕಡಿಮೆ ಇಲ್ಲಿ. ಒಂದು ಈ ಒಂದು ಜನಸಂಖ್ಯೆಗೆ ಹೋಲಿಸ್ಕೊಂಡ್ರೆ ಇವಾಗಿನ ಮೆಂಬರ್ಶಿಪ್ ಅದರ ತುಂಬ ಕಡಿಮೆ ಇದೆ. ಮುಂದೆ ಬರುವ ದಿನಗಳಲ್ಲಿ ನಾವು ಅಲ್ಲಿ ಗೆದ್ದು ಹೋದಂಥ ನಂತರ ಅಥವಾ ಗೆಲ್ಲಿ ಅಥವಾ ಏನೇ ಇರಲಿ ಹೋರಾಟ ಮಾಡ್ತೀನಿ ನಾನು. ಮುಂದಿನ ಇದರಲ್ಲಿ ಹೆಚ್ಚಿನ ರೀತಿಯಾಗಿ ನಮ್ಮ ಜನಾಂಗ ಅಲ್ಲಿಗೆ ಮೆಂಬರ್ ಆಗಬೇಕು, ಒಂದು ಶಕ್ತಿ ಬರಬೇಕು. ಅಲ್ಲಿ ನಾವು ಇಷ್ಟು ಜನಾಂಗ ಇದ್ದೀವಿ, ಇಷ್ಟು ಜನಸಂಖ್ಯೆ ಇದೆ ನಮ್ಮದು, ಇಷ್ಟು ಮೆಂಬರ್ಶಿಪ್ ಇದ್ದಾರೆ ಅಲ್ಲಿ ಅನ್ನೋದೊಂದು ಪ್ರತಿಯೊಬ್ಬರಿಗೂ ಒಂದು ಅರಿವು ಆಗ್ಬೇಕು. ಅವ್ರಿಗೆ ನಾವು ಒಬ್ಬರು ಮೆಂಬರ್ ಆಗಬೇಕು ಅಲ್ಲಿ ಅನ್ನೋ ನಾವು ವೋಟ್ ಹಾಕ್ಬೇಕು ಅನ್ನೋ ಉದ್ದೇಶ ಏನಿಲ್ಲ. ಅಲ್ಲಿ ನಾವು ಎಚ್ಚೆತ್ತವಾಗಿ ನಾವು ಅಲ್ಲಿ ಜನಸಂಖ್ಯೆ ಇತ್ತು ಅಂದಾಗ ಅಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕೇಳುವಂಥ ಹಕ್ಕಿರ್ತದೆ. ನಮ್ಮದೇ ಆದಂಥ ಏನಿದೆ, ಈಗ ನಮಗೆ ಏನು ಸೌಲಭ್ಯ ಬೇಕು ಅಲ್ಲಿಂದ ಆ ಸೌಲಭ್ಯನ ಪಡ್ಕೊಳ್ಳೋಕ್ಕೂ ಒಂದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ. ಇವಾಗ ನೀವು ಹೇಳಿದ್ರಿ ಸದಸ್ಯತ್ವ ಕಡಿಮೆ ಇದೆ ಅಂತ. ಸೊ ಹಾಗಾಗಿ ಅಂದ್ರೆ ಸದಸ್ಯತ್ವವನ್ನು ಪಡೆದುಕೊಳ್ಳಲು ಇಷ್ಟು ಹಣ ಅಂತ ಇರುತ್ತಾ? ಅದನ್ನ ಜನರು ಪಾವತಿ ಮಾಡಿ ಏನು ಸದಸ್ಯತ್ವವನ್ನು ಪಡೆದುಕೊಳ್ಬೇಕಾಗುತ್ತಾ, ಹೇಗೆ ಸರ್? ಹೌದು ಮೇಡಮ್, ಅದು ಒಬ್ಬ ಮೆಂಬರ್ಗೆ 1650 ರೂಪಾಯಿನ ನಮ್ಮ ಸಂಸ್ಥೆ ಒಂದು ಫಿಕ್ಸ್ ಮಾಡಿದ್ದಾರೆ. ಅದನ್ನು 1650 ಕಟ್ಟಿ ಅವರು ಮೆಂಬರ್ಶಿಪ್ ತಗೊಳ್ಬೇಕು. ಅಂದ್ರೆ ಹೇಗೆ ಮೆಂಬರ್ಶಿಪ್ ಹೇಗೆ ತಗೊಳ್ಳೋದು ಅಂದ್ರೆ ತುಂಬಾ ಜನ ಗೊತ್ತಿರ್ಲಿಕ್ಕಿಲ್ಲ, ಹಾಗಾಗಿ ಯಾವ ರೀತಿ ಮೆಂಬರ್ಶಿಪ್ ಅನ್ನು ಪಡೆದುಕೊಳ್ಬೇಕಾಗುತ್ತೆ ಮೇಡಮ್? ಅದು ಒಂದು ಸಮಯದಲ್ಲಿ ಅವರು ಮೆಂಬರ್ಶಿಪ್ನ ಕಾಲ್ ಮಾಡ್ತಾರೆ ಅಂದರೆ ಒಂದು ಈ ಎಲೆಕ್ಷನ್ನೆಲ್ಲ ಆದ ನಂತರ. ಈ ಸರಿನೂ ಮೇಡಮ್ ಅದು ನೋಡಿ ಜನವರಿ 10ನೇ ತಾರೀಕು ಇದು ಮೆಂಬರ್ಶಿಪ್ನ ಕ್ಲೋಸ್ ಮಾಡಿದ್ರು. ಕೊನೆ ದಿನಾಂಕನ ಅವತ್ತು ಕ್ಲೋಸ್ ಮಾಡಿದ್ರು. ಅಲ್ಲಿ ತನಕನೂ ಮೆಂಬರ್ಶಿಪ್ ಇತ್ತು. ಈಗ ನಮ್ಮ ಜನ ಏನು ಮಾಡ್ತಾರೆ ಅಂತಂದರೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಅದು ಸ್ವಲ್ಪ ಜ್ಞಾಪಕ ಇರ್ತದೆ ಎಲ್ಲರಿಗೂ, ತಡಿ ಸರಿ ಎಲೆಕ್ಷನ್ ಅಂತ. ಆಮೇಲೆ ಎಷ್ಟೋ ಜನ ನನ್ನನ್ನು ಕೇಳಿದ್ರು, ಇದು ಮೆಂಬರ್ಶಿಪ್ ಕೊಡ್ತಾವ್ರ ಮುಗ್ದೋಯ್ತಾಗ, ಮೆಂಬರ್ಶಿಪ್ ಕೊಡ್ತಾ ಇದ್ದಾರೆ ಮುಗ್ದೋಯ್ತಾ ಅಂತ. ಈಗ ಎಲೆಕ್ಷನ್ ಇರೋದ್ರಿಂದ ಈಗ ಮೆಂಬರ್ಶಿಪ್ನ ನಿಲ್ಲಿಸಿದ್ದಾರೆ. ಇದ ನಂತರ ಎಲೆಕ್ಷನ್ ಆದಮೇಲೆ ಮತ್ತೆ ಮೆಂಬರ್ಶಿಪ್ನ ಕಾಲ್ ಮಾಡ್ತಾರೆ. ಅವಾಗ ನಮ್ಮ ಜನಗಳಿಗೆ ಒಂದು ಸ್ವಲ್ಪ ಅವೇರ್ನೆಸ್ ಹಾಕ್ಬೇಕು ನಾವು. ನೋಡಪ್ಪ ಈ ಥರ ಇದಿದೆ, ಏನು ಮೆಂಬರ್ಶಿಪ್ ಕಾಲ್ ಮಾಡಿದ್ದಾರೆ, ಎಲ್ಲ ನೀವು ಮೆಂಬರ್ ಆಗಿ ಅಂತ ಸ್ವಲ್ಪ ನಮ್ಮ ಜನಾಂಗದವ್ರಿಗೆ ಮಂದಟ್ಟು ಮಾಡಿದ್ರೆ ಆಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮೆಂಬರ್ಶಿಪ್ ಮಾಡಿಸ್ಬೋದು. ಇನ್ನು ಸರ್, ರಾಜಕೀಯ ಮುಖಂಡರನ್ನ ನೀವು ಗೆದ್ದ ನಂತರವಾಗಿ ಭೇಟಿ ಮಾಡ್ತೀರಾ ಹೇಗೆ? ಸಹಜ ಅಲ್ಲ ಮೇಡಮ್ ಅದು. ಈಗ ಏನಾಗುತ್ತೆ ಅಂದರೆ ರಾಜಕೀಯ ಮುಖಂಡರು ಅನ್ನೋದಕ್ಕಿಂತ ಈಗ ನಮ್ಮ ಜನಾಂಗದ ಮುಖಂಡರು ಇದ್ದಾರೆ. ಆಮೇಲೆ ಪ್ರತಿಯೊಬ್ಬರು ಎಲ್ಲ ರಾಜಕೀಯದಲ್ಲೂ ಎಲ್ಲ ಪಕ್ಷದಲ್ಲೂ ನಮ್ಮ ಮುಖಂಡರು ಇದ್ದಾರೆ. ಯಾರೇ ಇರ್ಬೋದು, ನಮ್ಮ ಜನಾಂಗದ ಮುಖಂಡರು ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಈಗ ಅವರು ಸಾಮಾನ್ಯವಾಗಿ ಅವರು ನಮ್ಮ ಸಂಪರ್ಕದಲ್ಲಿ ಇರ್ತೀವಿ, ನಾವು ಅವ್ರ ಸಂಪರ್ಕದಲ್ಲಿ ಇರ್ತೀವಿ. ಆದರೆ ಇದರಲ್ಲಿ ನಮ್ಮದು ಸಂಸ್ಥೆ ಇರೋದ್ರಿಂದ ಇದಕ್ಕೇನು ಅಂಥ ರಾಜಕೀಯದಂಥ ಪ್ರಭಾವ ಏನು ಇರೋದಿಲ್ಲ. ಹಾಗಾಗಿ ನಾವು ಸಾಮಾನ್ಯವಾಗಿ ಎಲ್ಲರೂ ಭೇಟಿ ಮಾಡಿದ್ದೀನಿ. ಅವರು ಯಾಕೆಂದ್ರೆ ಇದು ಜನಾಂಗದ್ದು ವ್ಯವಸ್ಥೆ ಇರೋದ್ರಿಂದ ನಾನು ರಾಜಕೀಯದ್ದೇನೋ ಯಾಕೆ ಇದು ನಮ್ಮ ಸಮುದಾಯದ ಇದು ನಮ್ಮ ಜನಾಂಗದ ಒಂದು ಸಮುದಾಯ. ನಾವು ಒಕ್ಕಲಿಗರು ಏನು ನಾವು ಗೆದ್ದು ಮುಂದೆ ನಮ್ಮ ಜನಾಂಗಕ್ಕೆ ಒಂದು ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶ ಇದೆಯೋ, ಹಾಗಾಗಿ ನಾವು ಎಲ್ಲ ಇದಕ್ಕೆ ರಾಜಕೀಯ ಬೆರೆಸುವಂಥ ಅವಶ್ಯಕತೆ ಏನು ಇರೋದಿಲ್ಲ ಅಂತ ನನ್ನ ಅಭಿಪ್ರಾಯ ಮೇಡಮ್. ಇನ್ನು ಸರ್, ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀರಾ ಅಂದ್ರೆ ತಯಾರಿಗಳನ್ನು ಹೇಳಿದ್ರಿ, ಜನರ ವಿಶ್ವಾಸವನ್ನ ತೆಗೆದುಕೊಂಡು ಗೆಲ್ಲುವಂಥದ್ದು ಇದೆ, ನಮ್ಮ ಒಂದು ಏನು ಸಮುದಾಯಕ್ಕೆ ಏನೆಲ್ಲ ಮಾಡೋಕ್ಕಾಗುತ್ತೆ ಅದನ್ನು ನಾನು ಮಾಡಬೇಕು ಅನ್ನೋ ಉದ್ದೇಶ ಇರುವಂಥದ್ದು ನಿಮ್ಮಲ್ಲಿ. ಸೊ ಹಾಗಾಗಿ ಯಾವ ರೀತಿ ಅಂದರೆ ಒಂದಷ್ಟು ಪ್ಲ್ಯಾನ್ಗಳನ್ನು ಅಥವಾ ಒಂದಷ್ಟು ಜನರಿಗೆ ಗೊತ್ತಿಲ್ಲದಿರುವಂಥದ್ದು ಅಂದರೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ತಿಳಿಸ್ಕೊಡುವಂತಹ ಪ್ಲ್ಯಾನ್ ಏನಾದರೂ ಮಾಡ್ಕೊಂಡಿದ್ದೀರಾ ಹೇಗೆ ಸರ್? ಖಂಡಿತ ಮೇಡಮ್. ಅದು ನಾನು ಆಗಲೇ ಹೇಳಿದೆ, ನಮ್ಮ ಸರ್ಕಾರದಿಂದ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಅಂತ ಮಾಡಿದ್ದಾರೆ. ಅದರಲ್ಲಿ ಏನೇನು ಸವಲತ್ತು ಬರ್ಬೋದು ನಮ್ಮ ಜನಾಂಗಕ್ಕೆ, ಸ್ಕಾಲರ್ಶಿಪ್ ಇರ್ಬೋದು ಅಥವಾ ಯಾವುದಾದ್ರು ಬೇರೆ ರೀತಿಯಿಂದ. ಈಗ ನಾವು ಇದು ಏನದು ಸ್ಟೈಫಂಡರಿ ಏನೇನೋ ಇದೆಲ್ಲ ಬರ್ತದೆ ನೋಡಿ. ಮತ್ತು ಮಕ್ಕಳು ಒಳ್ಳೆ ಎಜುಕೇಷನ್ಗೆ ಸರ್ಕಾರದಿಂದ ಸವಲತ್ತುಗಳು ಕೊಡ್ತಾರೆ. ಅದನ್ನೆಲ್ಲ ನಮಗೆ ಏನು ಸರ್ಕಾರದಿಂದ ನಮ್ಮ ಜನಾಂಗಕ್ಕೆ ಏನು ಸವಲತ್ತು ಸಿಗುತ್ತೆ ಅದನ್ನು ಪಡ್ಕೊಳ್ಳುವಂಥದ್ದು ಅಲ್ಲಿ ಏನೇನು ಪ್ರಯತ್ನ ಮಾಡ್ಬೋದು ಆ ಪ್ರಯತ್ನಕ್ಕೆಲ್ಲ ನಾನು ಒಂದು ಮುನ್ನುಗ್ಗಿ ಅದನ್ನು ಹೋರಾಟ ಮಾಡಿ ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನು ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಮೇಡಮ್. ಪ್ರತಿಯೊಬ್ಬರಿಗೂ ಅದನ್ನು ಅವ್ರಿಗೆ ಮಂದಟ್ಟಾಗಬೇಕು, ನಮ್ಮ ಸರ್ಕಾರದಿಂದ ನಮಗೆ ಈ ಥರ ಸೌಲಭ್ಯ ಇದೆ. ಮತ್ತು ನಾವು ಇನ್ನೂ ಎಚ್ಚೆತ್ತಿನ ರೀತಿಯಲ್ಲಿ ನಾವು ಸರ್ಕಾರದಿಂದ ಸೌಲಭ್ಯ ಪಡ್ಕೋಬೇಕು ಅನ್ನೋ ಉದ್ದೇಶ. ನಮ್ಮ ಜನಾಂಗಕ್ಕೆ ಏನಾಗಿದೆ, ಈಗ ಮಕ್ಕಳೇ ಅವು ಓದೋದಕ್ಕೋಸ್ಕರವಾಗಿ ಈ ಸಾಲ ಸೌಲಭ್ಯ ಎಲ್ಲ ಸಿಗುತ್ತೆ.
ಎಲ್ಲಿ ಹೊರಗಡೆ ಅವರು ಬೇರೆ ಹೊರಗಡೆ ದೇಶಕ್ಕೆ ಹೋದಾಗ ಅವ್ರಿಗೆ ಆ ಸಾಲ ಸಿಗ್ಬೋದು, ಅಥವಾ ಇಲ್ಲಿಂದನೇ ನಮ್ಮ ಮಕ್ಕಳಿಗೆಲ್ಲ ಇದೆಲ್ಲ ಕೊಡ್ತಾರೆ ಸ್ಟೈಪಂಡೆಡ್ ಅದು ಇದು ಅಂತೇಳಿ ಹೇಳಿ ಅದನ್ನೆಲ್ಲ ನಾವು ಎಷ್ಟೋ ಜನ ಸ್ವಲ್ಪ ಇನ್ನೂ ಅದ್ರ ಬಗ್ಗೆ ಇರ್ಬೋದೇನೋ ಕೆಲವ್ರಿಗೆ ಗೊತ್ತಿರೋದಿಲ್ಲ. ಅದನ್ನು ಸ್ವಲ್ಪ ಅವ್ರಿಗೆ ಮಂದಟ್ಟು ಮಾಡಿ ಅದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿದಾಗ ಅದನ್ನು ಆ ಸೌಲಭ್ಯನ ಇವರು ಉಪಯೋಗಿಸ್ಕೊತಾರೆ ಅನ್ನೋ ಉದ್ದೇಶ ನನ್ನಲ್ಲಿ. ಅಂದ್ರೆ ಒಟ್ಟಿನಲ್ಲಿ ನೀವು ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಚುನಾವಣೆ ಗೆಲ್ಲಬೇಕು ಅನ್ನುವಂಥದ್ದು ನಿಮ್ಮ ಗುರಿ ಆಗಿರುವಂಥದ್ದು. ಎಸ್, ಹೌದು ಹೌದು ಹೌದು. ಸರ್, ಇನ್ನಿಷ್ಟೊತ್ತು ಇದ್ದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರೆ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಾಜ್ಯ ಧರ್ಮ ಟಿವಿ.